ಗೀತೆಯನ್ನ ಹಾಡಿರೋರು ಸಂಚಿತ್ ಹೆಗ್ಡೆ ಅವರು, ಸಂಗೀತ ಸುನಿಲ್ ಬಸ್ರೂರ್ ಅವರು. ಸೊ ಈ ಒಂದು ಗೀತೆ ಈಗ ನಮ್ಮೆಲ್ರಿಗಾಗಿ. ನಿಮಗೆಲ್ಲರಿಗೂ ಸ್ವಾಗತ ಕೋರುವಂತ ಲಕ್ಕಪ್ಪನ ಮಗಳು ಲಕ್ಕಮ್ಮನಿಗೆ ನೋಡಿಯಮ್ಮ. ಥ್ಯಾಂಕ್ ಯು ಸರ್. ನಿನ್ನ ಹೆಸರೆಲ್ಲ ಕಿರಿಯಮ್ಮ, ಹಾಗೆ ನಮ್ಮ ಸಿನಿಮಾಗೂ ಆ ಲಕ್ಕ ಬರಲಿ ಅಂತ ನಾವು ಅದಕ್ಕೆ ಬಂದಿದೆ. ಲಕ್ಕಪ್ಪನ ಮಗಳು, ಅದಕ್ಕೆ ಲಕ್ಕಪ್ಪನ ಮಗಳು ಅಂತ ಹೇಳಿದ್ದು. ಎಲ್ಲ 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 ನಮ್ಮ ಸಿನಿಮಾದ ಬಂಧು ಬಳಗ ನೆಂಟರಿಗೆ ನಿಮಗೆ ನಿಮಗೆ ನಮ್ಗೆ ಆತ್ಮೀಯವಾದ ಪ್ರೀತಿಯಾದ ಸ್ವಾಗತ ಕೊಡ್ತೀವಿ. ಯಾಕೆಂತಂದ್ರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಏನೋ ಜಾಸ್ತಿ ಬಂತು, ಕಮ್ಮಿ ಬಂತು, ಒಂದು ಸಣ್ಣದ ಜಲಕ್ಕೂ ನಿಮ್ಗೆ ಇವತ್ತು ಅದರ ಪಾಪ ನಮ್ಮ ನಿರ್ಮಾಪಕರು ಅದನ್ನು ತೋರಿಸ್ಲೇಬೇಕು ಅಂತ ಒಂದು ಮಾಡಿದ್ದಾರೆ. ನೀವು ನೋಡಿದ್ದೀರಾ. ಇನ್ನು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆರೈಕೆ ಇದನ್ನು ನಾವು ಬಯಸ್ತೀವಿ. ನಮ್ಮ ನಿರ್ಮಾಪಕರಿಗೆ ತುಂಬ ಒಳ್ಳೆಯದಾಗಲಿ. ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು, ಇದು ಅವರ ಮೊದಲ ಸಿನಿಮಾ. ಇದಕ್ಕೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ದಿವಸ ಬಾಳಿಕೆ ಬರಲಿ, ತುಂಬ ವರ್ಷಗಳು ಬಾಳಿಕೆ ಬರಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊತೀವಿ. ಆಮೇಲೆ ಈಗಿನ ಕೆಲಸ ನೋಡಿದ್ರೆ ನಮಗೆ ಶ್ರೀಕಾಂತ್ ಅವ್ರಿಗೆ ಆ ಶಕ್ತಿ ಇದೆ ಅಂತ ಅನ್ಸುತ್ತೆ. ಇವ್ರಿಗಿನ್ನ ಒಂದು 5-10 ವರ್ಷ ಜಾಸ್ತಿನೇ ನಮ್ಮ ನಿರ್ಮಾಪಕರು ಸಿನಿಮಾ ನಿರ್ಮಾಣ ಮಾಡಲಿ ಅಂತ ನಾವು ನಿಮಗೆ ಕಾಂಪಿಟೇಷನ್ ಮಾಡಲಿ, ಬೇರೆ ಯಾರಿಗೂ ಬೇಡ. ಹಾಗೆ ಡೈನಾಮಿಕ್. ನನಗೆ ಬಹಳ ಖುಷಿ ಆಯಿತು ನನಗೆ ಪ್ರಣಮ್ ಜೊತೆ. ಯಾಕೆಂದರೆ ಕೆಲಸ ಮಾಡ್ತಿರೋದು ಒಂದು ಕಾರಣ ಏನಪ್ಪ ಅಂದರೆ ಸಂಪೂರ್ಣ ಇಡೀ ಕುಟುಂಬನೇ ಕಲಾವಿದರ ಕುಟುಂಬ. ನಾವು ಬೇರೆ ಒಂದು ಸಿನಿಮಾ ನೋಡ್ಕೊಂಡು ನಾವೆಲ್ಲ ಬೆಳೆದಿದ್ದು. ಹಾಗಾಗಿ ಅದು ರಂಗಭೂಮಿ ಆಗ್ಬೋದು, ಇದು ಸಿನಿಮಾ ಆಗ್ಬೋದು. ಹಾಗೆ ನಾನು ಪ್ರಜ್ವಲ್ ಜೊತೆಗೆ ಮೊದಲು ಸಿನಿಮಾ ಮಾಡಿದ್ದು ಸಿಕ್ಸರ್. ಈಗ ನಾನು ಮತ್ತೆ ಪ್ರಣಮ್ ಯಂಗ್ ಡೈನಾಮಿಕ್ ಪ್ರಣಮ್ ಜೊತೆ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಇನ್ನು ಅವರು ಸಿನಿಮಾದವ್ರು ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಒಂದು ಅದಕ್ಕೆ ಶ್ರದ್ಧೆ ಆಗ್ಬೋದು, ಅದಕ್ಕೊಂದು ಪ್ರಾಮಾಣಿಕ ಆಗ್ಬೋದು, ಆ ಕೆಲಸ ಮಾಡೋ ರೀತಿ ಆಗ್ಬೋದು. ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಕೊಟ್ಟು ತಗೊಳ್ಳೋದು ಒಂದಿರುತ್ತಲ್ಲ, ಅದರ ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ಇನ್ನು ನಮ್ಮ ಹೀರೋಯಿನಿ, ನಮ್ಮ ದಿಯಾ ಹೀರೋಯಿನಿ, ನಮ್ಮ ನಿಜವಾಗ್ಲೂ ಒಂದು ನಾಗಮಂಗಲ ಕಡೆಯವರೊಂದು. ನನಗೆ ಭಾಷೆ ನಂಗೆ ತುಂಬ ಇಷ್ಟ. ನಾನು ದಿಯಾ ನೋಡ್ಬಿಟ್ಟ ಮೇಲೆ ಅಯ್ಯೋಪ್ಪ, ಎಲ್ಲ ಥರದ್ದು ನನಗೆ ನಮ್ಮ ಹಳೆ ಹೀರೋಯಿನ್ ತುಂಬ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಅದು ಸರೋಜಾದೇವಿ ಅವರಾಗ್ಬೋದು, ಭಾರತಿ ಮೇಡಮ್ ಆಗ್ಬೋದು, ಆರತಿ ಅವರು, ಮಂಜುಳಾ ಅವರು, ಎಷ್ಟು ಒಳ್ಳೆ ಭಾಷೆ. ನಿಜವಾಗ್ಲೂ ಭಾಳ ಖುಷಿ, ತುಂಬ ಖುಷಿ ಆಯಿತು. ನಾನು ದೊಡ್ಡ ಪರದೆ ಮೇಲೆ ನಾನು ನಮ್ಮ ಸ್ಕೇಟಿಂಗ್ ಕೃಷ್ಣನ್ ನೋಡಿರಲಿಲ್ಲ. ನಿಜವಾಗ್ಲೂ ಸ್ಕೇಟಿಂಗ್ ಆಡಿದ್ದಾರೆ ಚೆನ್ನಾಗಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ಕೇಟ್ ಮಾಡಿದ್ರು. ಕಾಶಿ ಸೀನ್ಸ್ಗಳಾಗ್ಬೋದು, ಮಿಕ್ಕಿದ ನಮ್ಮ ಮನೆಯೊಳಗೆ ಮನೆಯದಂತೂ ಬಹಳ ತುಂಬ ಅವ್ರಿಗೆ ದೊಡ್ಡ ಚಾಲೆಂಜಿಂಗು. ಇವ್ರಿಬ್ರು ಹೆಂಗೆ ಅಂದ್ರೆ ಕಳ್ಳಕೊಳ ಇದ್ದಂಗೆ ಇವ್ರಿಬ್ರು. ಅಯ್ಯೋ ಇವ್ರು ಹೆಂಗೆ ಯಾಮಾರಿಸಿ ನಮ್ಗೆ ತಗೋದಿತ್ತು ಅಂದರೆ ಶ್ರೀಕಾಂತ್ ಮತ್ತೆ ಮಾಡಿದ್ದಾರೆ. ಇನ್ನು ಇಡೀ ತಂಡಕ್ಕೆ ಯಾವುದು ನಮ್ಮ ಅನು ಆಗ್ಬೋದು, ಆಕಾಶು, ಅರುಣ್ ಅವರು, ಈ ಸಾಕಷ್ಟು ಇಲ್ಲಿ ಕಲಾವಿದರ ಕೆಲಸ, ಗಿರೀಶ್ ಆಗ್ಬೋದು, ಸುಜಾನ್ ಪ್ರಸಾದ್, ನಾಣಿಯವರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಒಂದು ಬೇರೆ ಥರದ್ದು ಒಂದು ನನಗೆ ಇಲ್ಲದೇ ಇರೋ ಸಿನಿಮಾ ಏನಲ್ಲ. ನಾವು ಯಾವಾಗಲೂ ಹೇಳಿದ್ರೆ ಕಥೆಗಳು ಯಾವುದೇ ಮಾಡೋ ರಾಮಾಯಣ ಮಹಾಭಾರತದ ಅಂಶಗಳಲ್ಲಿ ಇರ್ತದೆ ಅಂತ. ಒಂದು ವರ್ತಮಾನದ ಒಂದು ತಂದೆಗೆ ಎಷ್ಟು ಒಂದು ಕುಟುಂಬ ಅದು ಹೆಂಗೆ ಅದು ಕಟ್ಟಬೇಕು, ಅದು ಎಲ್ಲರೂ ಒಂದು ಚಿಕ್ಕ ಮಗು ಬಿಡು ಪರವಾಗಿಲ್ಲ ಒಂದು ದೊಡ್ಡ ಅಂತ ತಿಳ್ಕೊತಾನೆ ಅಂತ ನಾವು ನೆಗ್ಲೆಕ್ಟ್ ಮಾಡಲ್ಲ. ಅದ್ರ ಎಫೆಕ್ಟ್ ನಮಗೆ ವಯಸ್ಸಾದ್ಮೇಲೆ ಅದು ನಿಜವಾಗ್ಲೂ ಇಂಪ್ಯಾಕ್ಟ್ ನಮ್ಗೆ ಕೊಟ್ಟೇ ಕೊಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾತಾಡ್ತೀವಲ್ಲ ಅದು ತುಂಬ 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 ಮುಖ್ಯ. ಅದನ್ನ ಶ್ರೀಕಾಂತ್ ಅವರು ತುಂಬ ಅಂಡರ್ಲೈನ್ ಆಗಿ ಮಾಡಿದ್ದಾರೆ. ಅದೇನೇನು ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಡ್ತಾರೆ ಅಂತಲ್ಲ, ಆ ಮಕ್ಕಳು ಆ ವಯಸ್ಸಿಗೆ ಆ ಕಿವಿಯೊಳಗೆ ಹೋಗ್ತಾ ಇದ್ರೆ ಅದನ್ನ ಹಂಗೆ ತುಂಬ್ಕೊತ ಹೋಗ್ತಾರೆ. ಆಮೇಲೆ ನಾವು ಕೊನೆ ಇದರಲ್ಲಿ ನಾವು ಸುಮ್ಮನೆ ಪ್ರತಾಪಿಸ್ಬಿಟ್ರೆ ಪ್ರಯೋಜನ ಆಗಲ್ಲ. ಅದನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ದಾರೆ ಆ ಥರದ್ದು. ಇನ್ನು ನಿಜವಾಗ್ಲೂ ಮಗ ಅಂದ್ರೆ ಎಂಥ ಮಗ ಇರಬೇಕು, ತಾಯಿ ಅಂತ ಮಗ ಇರಬೇಕು, ಅದನ್ನು ಮಮಕಾರ ತೋರಿಸೋ ಮಗ ಇರಬೇಕು. ಅದನ್ನು ನಿಜವಾಗ್ಲೂ ಎಷ್ಟೋ ಕಡೆ ನನ್ನನ್ನು ಮಗು ಥರ ಮಾಡಿಬಿಟ್ಟಿದ್ದಾರೆ ಪ್ರಣಮ್. ನಿಜವಾಗ್ಲೂ ನನಗೆ ಅದು
ಬಹಳ ಈ ಥರದ್ದು ಎಷ್ಟು ಫ್ಯಾಮಿಲಿ ತರಲೆ ನೀವೇ ಯಾಕೆ ನಿಮ್ಮ ಅಪ್ಪ ಬಾಡಪ ಇದೆ ಅಂತ ನೀವು ನೋಡಿದ್ದೀರ ಆ ಥರದ್ದು ಆ ಗಿರಿ ಜೊತೆಗೆ ಆ ಥರದ್ದು ತಮಾಷೆ ಪಾಪ ಅವನ ಇನ್ನೋಸೆನ್ಸ್ ಮೂಲಕ ನಾವು ಅದನ್ನ ಅವನಿಗೆ ಅವನ ಮೇಲೆ ಪ್ರೀತಿ ಇರುತ್ತೆ ಅದು ಸಣ್ಣದಾಗೆ ಆ ಥರದ್ದೇನೋ ಒಂದು ಈ ಥರದ್ದು ಇಷ್ಟು ಇನ್ನು ಇದು ತುಂಬಾ ಒಂದು ಅಷ್ಟು ಒಳ್ಳೆ ಅಂಶಗಳನ್ನ ಇಟ್ಕೊಂಡು ನಾವಿನ್ನ ಸಿನಿಮಾದ ಬಗ್ಗೆ ನೀವೆಲ್ಲ ಬಂದಿರೋದ್ರಿಂದ ನಾವು ಇದನ್ನ ಯಾಕಂದ್ರೆ ಇನ್ನು ಎಲ್ಲರೂ ಮಾತಾಡಬೇಕು. ನಿಮ್ಮ ಪ್ರೋತ್ಸಾಹ ಹಾರೈಕೆ ನಿಮ್ಮ ಸಪೋರ್ಟು ಇದು ನಿಜವಾಗ್ಲೂ ಬೇಕೇ ಬೇಕು. ಇದು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅನ್ಕೋತಿದ್ವಿ, ನೀವು ಮುಂದುವರಿಸ್ತೀರ ಅನ್ನೋದೊಂದು ಭರವಸೆ. ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸನತ್ ಮುಕ್ತನಾಗೆ ಶ್ರೀಕಾಂತ್ ಹರಿ ಸರ್ವೋತ್ತಮರು ಎಲ್ಲಿದ್ದಾರಪ್ಪ ಹರಿಯವರೇ ಒಳ್ಳೇದಾಗಲಿ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ. ಮೊದಲನೇದಾಗಿ ಅನುಶ್ವರೇ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ, ತಂದೆ ತಾಯಿ ಸಮಾನವಾದ ಎಲ್ಲ ಹಿರಿಯರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಾವು ಇಡೀ ತಂಡದಿಂದ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನೋಡಿದ್ರಿ, ಒಂದು ಝಲಕ್ ನೋಡಿದ್ರಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ, ತರಲೆ ಇದೆ, ಲವ್ ಇದೆ, ಎಲ್ಲ ಇದೆ. ಆ್ಯಂಡ್ ಅಗೇನ್ ರಘು ಸರ್ ಹೇಳ್ದಂಗೆ ನಮ್ಮ ಸಿನಿಮಾಲ್ ಅದಿದೆ ಇದಿದೆ ಅಂತ ಯಾರು ಏನೂ ಹೇಳ್ತಾ ಇಲ್ಲ. ನೀವೆಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನಿಗಾಗ್ಬೋದು, ಒಬ್ಬ ಮಗನಿಗಾಗ್ಬೋದು, ಒಬ್ಬ ಮಗಳಿಗೆ, ಒಬ್ಬ ಅಮ್ಮನಿಗೆ ಅಥವಾ ಲವರ್ಸ್ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ಕತೆ. ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಸಿನಿಮಾ ಸಕ್ಕತ್ತಾಗಿ ಮಾಡಿದ್ದಾರೆ. ನಾನು ಪ್ರಾಮಿಸ್ ಏನು ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಸಕ್ಕತ್ತಾಗಿ ನಮ್ಮ ರಘು ಸರ್ ಹೇಳಿದ್ರಲ್ಲ, ನಮ್ಮ ಹತ್ರ ಎಲ್ಲ ಸಕ್ಕತ್ತಾಗಿ ಕೆಲಸ ತೊಗೊಂಡಿದ್ದಾರೆ, ಅದು ಕಾಣಿಸ್ತಾ ಇದೆ. ಫಸ್ಟು ಥ್ಯಾಂಕ್ ಯು ಡೈರೆಕ್ಟ್ರೆ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ, ನಮ್ಮ DOP ಕೃಷ್ಣಣ್ಣ, ಥ್ಯಾಂಕ್ ಯು ವೆರಿ ಮಚ್. ನೀವು ನೋಡಿದ್ರಿ, ನಾವು ಇವತ್ತು ನಿಮ್ಮ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು, ಆಮೇಲೆ ಟ್ರೇಲರ್ ನೋಡಿದ್ದು. ಸೊ ತುಂಬ ಖುಷಿ ಆಗ್ತದೆ. ಆ್ಯಂಡ್ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಕೃಷ್ಣಣ್ಣ. ಥ್ಯಾಂಕ್ ಯು. ನಾವು ಇಷ್ಟು ದಿವಸ ಬರೀ ಫೋನಲ್ಲಿ ನೋಡಿಕೊಂಡು ಅಥವಾ ಆ ಥರನೇ ಬಂದಿದ್ದು. ಸೊ ಖುಷಿಯವರು, ಥ್ಯಾಂಕ್ ಯು ಸೋ ಮಚ್ ಖುಷಿಯವರೇ. ಇಟ್ ವಾಸ್ ಅ ಗ್ರೇಟ್ ಜರ್ನಿ. ಆ್ಯಂಡ್ ಅವ್ರಿಗೆ ಗೊತ್ತು, ದಿಯಾಲೆ ನೋಡ್ಬಿಟ್ಟಿದ್ದೀರಾ ಎಲ್ಲರೂ ಎಂಥ ಪರ್ಫಾರ್ಮರ್ ಅವರು ಅಂತ. ಇದರಲ್ಲೂ ಅಷ್ಟೇ, ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಂಥ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ಆ್ಯಂಡ್ ರಘು ಸರ್, ಎಲ್ಲ ಇಂಟರ್ವ್ಯೂಲು ಎಲ್ಲ ಕಡೆ ನಾನು ಇದನ್ನೇ ಹೇಳ್ಕೊಂಡ್ಬರ್ತೀನಿ. ನಾನು ಇವಾಗಲೂ ಇದನ್ನ ಹೇಳ್ತೀನಿ, ಯಾಕಂದರೆ ನಾನು ಅಷ್ಟು ನಂಬ್ತೀನಿ ಇದನ್ನು. ನನಗೆ ಸೆಟ್ಟಲ್ಲಿ ರಘು ಸರ್ ನನಗೆ ಎರಡನೇ ತಂದೆ ಥರನೇ ಇದ್ರು. ಸೊ ನನಗೆ ಆ್ಯಕ್ಟಿಂಗಲ್ಲಿ ಹೇಳ್ಕೊಡೋದಾಗಲಿ, ಡೈರೆಕ್ಟರ್ಗೆ, ಖುಷಿಗೆ, ನಮ್ಮ ಸ್ಕ್ರಿಪ್ಟ್ಗೆ, ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ಥರ ಇದ್ರು ನಮಗೆ ಸೆಟ್ಟಲ್ಲಿ. ಸೊ ಇಟ್ ವಾಸ್ ನನಗೆ ಇಷ್ಟು ಬೇಗ ನನ್ನ ಕರಿಯರಲ್ಲಿ ರಘು ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ರಘು ಸರ್. ಆ್ಯಂಡ್ ಟ್ರೇಲರ್ ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟರ್. ಥ್ಯಾಂಕ್ ಯು. ನಿಮಗೆಲ್ಲ ಇಷ್ಟ ಆಯ್ತಾ ಟ್ರೇಲರು? ಓ ಇಲ್ಲ, ಯಾಕೋ ಮಿಸ್ ಹೊಡಿತದೆ. ಸೊ ಸೆಪ್ಟೆಂಬರ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 22 ಇವತ್ತು ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು. ಬಟ್ ಹೆಂಗೋ ಮಾಡಿ ಏನೋ ಮಾಡಿ 22ಕ್ಕೆ ಥಿಯೇಟರ್ಗೆ ಬಂದು ಮೀಟ್ ಮಾಡ್ಸಂಗೆ ಮಾಡ್ಬಿಟ್ರು ನಮ್ಮ ನಿರ್ಮಾಪಕರು. ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈ ಥರ ಒಂದು ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಅಂಡ್ ತುಂಬ ಅವಶ್ಯಕತೆ. ನಮ್ಮಂಥ ಆ್ಯಕ್ಟರ್ಸ್ಗೆ, ಈ ಥರ ಡೈರೆಕ್ಟರ್ಸ್ಗೆ, ನಮ್ಮ ನ್ಯೂ ಕಮರ್ಸ್ಗೆ, ನಮ್ಮ ಕ್ಯಾಮ್ರಾಮನ್ಗೆ, ಎಲ್ಲರಿಗೂ ಈ ಥರ ಒಂದು ಪ್ರೊಡ್ಯೂಸರ್ ಬೇಕು. ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ. ಇವಾಗ ಎಲ್ಲರೂ ಹೀರೋನ್ ಲಾಂಚ್ ಮಾಡ್ತಾರೆ, ಇಲ್ಲ ಡೈರೆಕ್ಟರ್ನ ಲಾಂಚ್ ಮಾಡ್ತಾರೆ, ಹೀರೋಯಿನ್ನ ಲಾಂಚ್ ಮಾಡ್ತಾರೆ. ನಾವು ಫಸ್ಟ್ ಟೈಮ್ ನಾವು ಇಡೀ ತಂಡ ಸೇರಿಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ನ ಲಾಂಚ್ ಮಾಡ್ತಾ ಇದ್ದೀವಿ ನಾವು ಇಂಡಸ್ಟ್ರಿಗೆ. ಸೊ ತುಂಬ ಖುಷಿ ಆಗ್ತದೆ. ಮತ್ತೆ ಪುರಾತನ ಫಿಲ್ಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಖುಷಿ ವಿಚಾರ, ಏನಕ್ಕೆ ನಾವು ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾ ಇದೀವಿ ಅಂದರೆ, ಇವತ್ತಿದ್ದು ನಮಗೆ ನಾವು ಹೋಗಿ ಕೇಳಿಲ್ಲ, ಅವರೇ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮನ್ನ. ಮಲಯಾಳಮಿಂದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ ಆ್ಯಂಡ್ ಮಾತುಕತೆ ನಡೀತಾ ಇದೆ. ಶಾನ್ ಸರ್ ಇಲ್ಲೇ ಇದ್ದಾರೆ. ಆ್ಯಂಡ್ ಸೊ ಮಲಯಾಳಮಲ್ಲಿ ಕೂಡ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ, ಡಿಸ್ಕಷನ್ ನಡೀತಾ ಇದೆ.
ಸೊ ಅದ್ರ ಜೊತೆಗೆ ಕನ್ನಡ ಮಲಯಾಳಂ ಎರಡು ಆದಷ್ಟು ಜೊತೆಗೆ ರಿಲೀಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಈ ತರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ರೆ ನಮಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ ಸಿನಿಮಾ ಮೇಲೆ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ನೈಸ್ ಫಿಲ್ಮ್, ಇಟ್ಸ್ ಅ ವೆರಿ ಫೀಲ್ ಗುಡ್ ಫಿಲ್ಮ್. ಅಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಸೊ ಎಲ್ಲರೂ ಬಂದು ಸೆಪ್ಟೆಂಬರ್ 12 ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಸನ್ ಆಫ್ ಮುತ್ತನ್ನ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳೋದು. ಮೀಡಿಯಾದವ್ರಿಗೆ ಮತ್ತು ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ಯಾವಾಗಲೇ ಏನೇ ಇವೆಂಟ್ ಇದೆ ಅಂತ ಕರೆದ್ರೂ ನೀವೆಲ್ಲರೂ ಖುಷಿಯಿಂದ ಬರ್ತೀರಾ, ಪೇಷನ್ಸಿಂದ ಕೂತು ನಮ್ಮ ಕಾಂಟೆಂಟ್ ನೋಡಿ, ಟ್ರೇಲರ್ ಆಗಿರ್ಬೋದು, ಸಾಂಗ್ ಆ್ಯಂಡ್ ಇವತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದೀವಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಯಾಕಂದರೆ ಇದು ಒಂದು ಫ್ಯಾಮಿಲಿ ಎಂಟರ್ಟೈನರ್. ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಸಾಲಾಗಿ ಇವತ್ತು ಮತ್ತು ನೆಕ್ಸ್ಟ್ ವೀಕು ಅಥವಾ ನಮ್ಮದು ಸೆಪ್ಟೆಂಬರ್ 12 ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗ್ತಾ ಇದೆ. ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಆ್ಯಂಡ್ ಜನರು ಇಷ್ಟಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟ್ರಿಗೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಇವತ್ತೇ ಟ್ರೇಲರ್ ನೋಡಿರಲಿಲ್ಲ, ತುಂಬ ಇಷ್ಟ ಆಯಿತು. ಆ್ಯಂಡ್ ರಂಗಾಯಣ ರಘು ಸರ್ ಮತ್ತು ಪ್ರಣಮ್ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರು ತುಂಟಾಟಗಳೆಲ್ಲ ನೋಡಿ. ಸರ್ ಸಕ್ಕತ್ತಾಗಿ ಬಂದಿದೆ ಸರ್, ನನಗೆ ಇಷ್ಟ ಆಯಿತು. ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಕೃಷ್ಣಣ್ಣ. ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಮಾಡ್ಕೊಂಡೇ ಮಾಡಿದ್ದೀರಾ, ಬೋಟಿಂಗ್ ಸೊ ಇದು ಏನ್ ನೋಡಿದ್ದೀರಾ ಇದು ಜಸ್ಟ್ ಒಂದು 10% 5% ಅಷ್ಟೇ. ಇನ್ನು ಸಾಕಷ್ಟು ಇದೆ. ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು ಅಥವಾ ತುಂಬಾ ರಿಲೇಟ್ ಆಗುತ್ತೆ ನೀವು ಸಿನಿಮಾ ನೋಡ್ಬೇಕಾದ್ರೆ. ನಾವು ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ. ನಿಮ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಎಷ್ಟೊಂದು ಜನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ನಮಗಂತೂ ಸಾಕಷ್ಟು ಖುಷಿ ಇದೆ. ಇದೇ ಥರ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇವ್ರು ಎಲ್ಲ ಜೊತೆ ಅಂದರೆ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು, ಪ್ರಣಮ್ ಸರ್ ಜೊತೆ ಆಗಿರ್ಬೋದು, ಆಮೇಲೆ ಶ್ರೀಕಾಂತ್ ಸರ್. ನಾನು ಆಕ್ಚುಲಿ ಶ್ರೀಕಾಂತ್ ಸರ್ ಅನ್ನಕ್ಕೆ ಹೋಗಿ ಪ್ರಣಮ್ ಸರ್ ಅಂದ್ಬಿಟ್ಟೆ. ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು. ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ. ಸೊ ನಂಗೆ ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಕೃಷ್ಣಣ್ಣ ಸಕ್ಕತ್ತಾಗಿ ಮಾಡಿದ್ದೀರಾ, ನಂಗೆ ನಿಜ ಖುಷಿ ಆಯಿತು. ಆ್ಯಂಡ್ ನಮ್ಮ ಎಲ್ಲ ಟೀಮ್ಗೆ, ADsಗೆ, ಅಸೋಸಿಯೇಟ್ಸ್ಗೆ ಮತ್ತು ನನ್ನ ಸ್ಟಾಫ್ ಧನುಷ್ ಆ್ಯಂಡ್ ಶ್ವೇತಾ, ಥ್ಯಾಂಕ್ ಯು. ನೀವಿಲ್ಲದೆ ನಾನು ನಿಜವಾಗ್ಲೂ ಇರೋಕ್ಕಾಗಲ್ಲ ಸೆಟ್ಟಲ್ಲಿ, ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರಾ. ಆ್ಯಂಡ್ ಪುರಾತನ ಫಿಲ್ಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳಬೇಕು, ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳ್ತಿರ್ತೀನಿ, ಇದು ಫಸ್ಟ್ ಫಿಲಮ್ ಅವ್ರದ್ದು. ಬಟ್ ಸಾಕಷ್ಟು ಫಿಲಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಸೊ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಟ್ರೇಲರ್ ನೋಡಿದ್ದೀರಾ ಅಲ್ವಾ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲರಿಗೂ. ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು. 12ನೇ ತಾರೀಕು ಸೆಪ್ಟೆಂಬರು ಮರೀದೇನೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಮತ್ತೆ ನಮ್ಮ ಅರುಣ, ಆಕಾಶ, ಅನು ಎಲ್ಲರೂ ಎಷ್ಟು ಕಷ್ಟ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತು. ಯಾವ ಸಿಚುವೇಶನ್ಸ್ ಅಲ್ಲಿ ಹೆಂಗೆ ಫೈಟ್ ಮಾಡಿದೀವಿ ನಾವು ಅಂತ ಗೊತ್ತು. ಸೊ ಥ್ಯಾಂಕ್ ಯು ಬಾಯ್ಸ್, ಲವ್ ಯು ಬಾಯ್ಸ್. ಆ್ಯಂಡ್ ಅಗೇನ್ ನಾನು ಎಲ್ಲ ಇಂಟರ್ವ್ಯೂಲ್ಲೂ ಮಾಡ್ತೀನಿ, ಬಟ್ ಎಲ್ಲ ಪ್ರೋಗ್ರಾಮಲ್ಲೂ ಮಾಡ್ತೀನಿ. ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಅವರಿಲ್ಲ ಅಂದರೆ ನಾನು ಏನೂ ಇಲ್ಲ. ಸೊ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಆ್ಯಂಡ್ ಲವ್ ಯು ಗೈಸ್. ಥ್ಯಾಂಕ್ ಯು ಪ್ರಣಮ್ ಅವರೇ. ಆ್ಯಂಡ್ ಆಲ್ಸೋ ನೋ ಸ್ಕೇಟಿಂಗ್ ಹೆಂಗ್ ಬಂತು ಅಂತ. ಅದು ಓಕೆ, ಬಟ್ ಲೈಕ್ ಮೇ ಬಿ ಡಿಫ್ರೆಂಟ್ ಜಾನರ್ ನಿಮ್ಮ ಹೆಸರಲ್ಲಿ ಹೇಳಿ. ಸ್ಕೇಟಿಂಗ್ ಕೃಷ್ಣ ಅವರು, ನಮ್ಮ DOP ಅವರು ಮಾತಾಡ್ತಾರೆ. ನಮಸ್ತೆ. ನಮ್ಮ ಎಲ್ಲ ಮಾಧ್ಯಮ ಮಿತ್ರದವರಿಗೆ ಹಾಗೂ ಯೂಟ್ಯೂಬ್ ಚಾನಲ್ಸ್ಗೆ ನಮಸ್ಕಾರ ಹೇಳ್ತಾ, ನಮ್ಮ ಪುರಾತನ ಫಿಲಮ್ಸ್ಗೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾವು ಈ ಸಿನಿಮಾ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಮಾಡಿದ್ದು ನಮ್ಮ ಪುರಾತನ ಫಿಲಮ್ಸ್ ಹಾಗೂ SRK ಪ್ರೊಡಕ್ಷನ್.
ಎರಡು ಪ್ರೊಡಕ್ಷನ್ ಇಂದ ನಮ್ದು ಈ ಸಿನಿಮಾ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಅನ್ಕೊಂತೀನಿ. ಹಾಗೂ ನಮ್ಮ ಸಣ್ಣ ಮುತ್ತಣ್ಣ ಅಂತಂದ್ರೆ ಆಕ್ಚುಲಿ ನಮ್ದೊಂದು ಕುಟುಂಬ ಇದು. ನಾವೇನು ಹೇಳಂಗೆಲ್ಲ ಎಲ್ಲ ಅಣ್ಣ ಹೇಳಿದ್ದಾರೆ ಆಲ್ಮೋಸ್ಟ್. ಸಣ್ಣ ಮುತ್ತಣ್ಣ ಅಂದ್ರೆ ಇನ್ಕ್ಲೂಡ್ ನಾವೊಂದು ಮಕ್ಕಳಿದ್ದಾಗೆ ಈ ಸಿನಿಮಾದಲ್ಲಿ. ಟೋಟಲ್ ನಮ್ಮ ಟೀಮ್, ನಮ್ಮ ಅರುಣ ಆಗ್ಬೋದು, ಆಕಾಶ್, ಅನು, ನಮ್ಮ ಪ್ರಣಾಮ್ ಸರ್, ಖುಷಿ ಮೇಡಮ್, ಶ್ರೀಕಾಂತ್ ಸರ್, ನಮ್ದೆಲ್ಲ ಒಂದು ಕುಟುಂಬ. ತುಂಬಾ ಖುಷಿ ಆಯ್ತು ಇನ್ನು ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು. ಮತ್ತೆ ನಾನು ನಮ್ಮ ಶ್ರೀಕಾಂತ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಕೆಲಸದ ವಿಚಾರದಲ್ಲಿ. ಅವ್ರದ್ದು ಒಂದೇನಂದ್ರೆ ವಿಜುವಲೈಸೇಷನ್, ಒಂದು ನೀಟ್ ಡಿಸ್ಕಷನ್ ಅವ್ರದ್ದು ಒಂದು ಕೆಲಸ ಮಾಡ್ಬೇಕಾದ್ರೆ ಅದೊಂದು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ಅದು ಆಲ್ರೆಡಿ ನಾನು ಬಿಫೋರ್ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ ಅದ್ರ ಬಗ್ಗೆ. ಮತ್ತೆ ನಮ್ಮ ರಂಗಾಯಣ ರಘು ಸರ್, ಮತ್ತೆ ಪ್ರಣಾಮ್ ಸರ್, ಖುಷಿ ಮೇಡಮ್ ಎಲ್ಲ ಒಂದಿನನೂ ನಾವು ಬೇಜಾರು ಮಾಡ್ಕೊಂಡಿದ್ದ ದಿನನೇ ಇಲ್ಲ. ಎಲ್ಲ ದಿನನೂ ಖುಷಿಯಾಗೆ ಇದ್ದು ಕೆಲಸ ಮಾಡಿದ್ವಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಾನು ಒಂದು ನಡೆದು ಬಂದ ಆ ದಿನ ಒಂದ್ಸಲಿ ನೆನಪು ಮಾಡ್ಕೋಬೇಕು ಅಂತ ಅನಿಸ್ತು. ಹಂಗಾಗಿ ನನ್ನನ್ನ ಈ ಇಂಡಸ್ಟ್ರಿಗೆ ತಂದಂತ ಕ್ಯಾಂಪ್ರಾಜ್, ನನ್ನ ಹಳ್ಳಿಯವರೊಬ್ರು, ಅವ್ರಿಗೆ ಈ ದಿನ ನಾನು ನೆನ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಈ ಸ್ಟೇಜ್ ಮೇಲೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ಅವರೇ ಕಾರಣ. ನನ್ನನ್ನ ತಂದು ಪೂರ್ಣಿಮೆ ಎಂಟರ್ಪ್ರೈಸಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರನ್ನ ನಿಜವಾಗ್ಲೂ ನೆನ್ಕೋಬೇಕು ಈ ಟೈಮಲ್ಲಿ ನಾನು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಅಪ್ಪು ಸರ್ಗೆ ನಾನು ಯಾವಾಗಲೂ ಚಿರಋಣಿ. ಯಾಕೆಂದ್ರೆ ನಾನು DOP ಆಗ್ಬೇಕಾದ್ರೆ ಅವರೇ ಕಾರಣ. ನನ್ನನ್ನು ಪ್ರೋತ್ಸಾಹ ಮಾಡಿ ನಿನ್ನ ಕ್ಯಾಮ್ರಾ ಚೆನ್ನಾಗಿ ಇದೆಯಾ ಅನ್ಕೊಂಡು ಪಾಪ ಅವ್ರು ತುಂಬಾ ಸಪೋರ್ಟ್ ಮಾಡಿ ಇದು ಮಾಡಿದ್ರು. ಹಂಗಾಗಿ ಅಪ್ಪು ಸರ್ ನಾನು ಯಾವಾಗಲೂ ಚಿರಋಣಿ. ಹಾಗೂ ನನ್ನ ಪೂರ್ಣಿಮೆ ಎಂಟರ್ಪ್ರೈಸಸ್ ಎಲ್ಲ ಟೆಕ್ನಿಷಿಯನ್, ಎಲ್ಲ ಕುಮಾರಣ್ಣ ಆಗ್ಬೋದು, ದೇವೇಂದ್ರಣ್ಣ ಆಗ್ಬೋದು, ಹಾಗೂ ನಮ್ಮ ಗುರುವಣ್ಣ ಆಗ್ಬೋದು, ಮತ್ತೆ ಎಲ್ಲ ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮಗೆ ಈ DOP ಆಗ್ಬೇಕಾದ್ರೆ ಮೇನ್ ಕಾರಣ ನನ್ನ ಪೂರ್ಣಿಮೆ ಎಂಟರ್ಪ್ರೈಸಸ್ಸೇ ಕಾರಣ. ಯಾಕೆಂದ್ರೆ ಎಲ್ಲಾ ಟೆಕ್ನಿಷಿಯನ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ದಿನ ನಮ್ಮ ಪೂರ್ಣಿಮೆ ಎಂಟರ್ಪ್ರೈಸಸ್ ನೆನ್ಕೋತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಪೂರ್ಣಿಮೆ ಎಂಟರ್ಪ್ರೈಸಸ್ ಟೀಮ್ಗೆ. ಮೇಡಮ್ ಎಲ್ಲ ಹೇಳಿದೀನಿ, ವಿಷಯ ಹೇಳೋದೇನಿಲ್ಲ. ಕಾಶಿನಲ್ಲೆಲ್ಲ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸ್ಕೇಟಿಂಗ್ ಆಡಿರೋದಿಲ್ಲ. ಅಲ್ಲ, ಫಸ್ಟ್ ಪ್ರಶ್ನೆಗೆ ಅವ್ರ ಉತ್ತರ ಹೇಳಲಿಲ್ಲ, ಸ್ಕೇಟಿಂಗು ಹೇಳಲಿಲ್ಲ, ಮತ್ತೆ ಇವಾಗ ನೆಕ್ಸ್ಟ್ ಇಲ್ಲ ಮೇಡಮ್, ಅದು ನೀವು ಸರ್ನ ಕೇಳಬೇಕು, ಶ್ರೀಕಾಂತ್ ಸರ್. ಅವರೇ ಇಟ್ಟಿರೋದಾ? ಓಕೆ, ಸರಿ. ಹಾಗಾದ್ರೆ ಸರ್ ಹೇಳಿ, ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡೋದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಟೆಕ್ನಿಷಿಯನ್ ಆಗಿ? ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕೆಂದ್ರೆ ನಮ್ದು ಈ ಕಾನ್ಸೆಪ್ಟ್ಗೆ ಏನ್ ಬೇಕು ಅನ್ನೋದನ್ನ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ ಅಷ್ಟೇ. ಈ ಶಾರ್ಟ್ ಹಿಂಗ್ ಇಲ್ಲಿ ಇಂಥ ಪ್ಲೇಸ್ ಅಲ್ಲೇ ತೆಗಿಬೇಕು ಅಂತ. ಹಂಗಾಗಿ ನಮ್ಮ ಶ್ರೀಕಾಂತ್ ಸರ್ ಎಲ್ಲ ಡಿಸ್ಕಷನ್ ಮಾಡಿದ್ರು. ವಾರಣಾಸಿ ಆಕ್ಚುಲಿ ಎಡಾಪ್, ಅದು ನಮ್ಮ ಅಪ್ಪಾಜಿಯಿಂದ ರಂಗಣ್ಣ ಸರಿಂದ ಎಡಾಪ್ ಆಗಿದ್ದು. ನಮ್ಗೆ ತುಂಬಾ ಖುಷಿ ಆಯ್ತು ಆ ವಿಚಾರದಲ್ಲಂತೂ. ನಮ್ಗೆ ವಾರಣಾಸಿ ಕೆಲಸ ಮಾಡಿದ್ದು ತುಂಬಾ ಖುಷಿ. ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಪ್ರಣಾಮ್ ಸರ್ ಪಾಪ ನಮ್ ಜೊತೆಲೆ ಲೊಕೇಶನ್ ನೋಡಕ್ ಬಂದಿದ್ರು. ಅವ್ರು ಒನ್ ಆಫ್ ದಿ ಟೆಕ್ನಿಷಿಯನ್, ಅವ್ರನ್ನ ಆರ್ಟಿಸ್ಟ್ ಅನ್ನಂಗಿಲ್ಲ ನಾವು. ಯಾಕೆಂದ್ರೆ ನಾವೆಲ್ಲ ಲೊಕೇಶನ್ ನೋಡಕ್ ಹೋಗಿದೀವಿ, ಜೊತೆಲೆ ಇದಾರೆ. ಲೊಕೇಶನ್ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಸಿನಿಮಾ ಟೀಮ್ ಜೊತೆ ಜರ್ನಿ ಮಾಡಿದ್ರೆ. ಹಂಗಾಗಿ ನಾವು ತುಂಬಾ ಖುಷಿ ಪಡ್ತೀವಿ ಆ ವಿಚಾರದಲ್ಲಿ. ಖುಷಿ ಮೇಡಮ್ ಅಷ್ಟೇ, ನಮ್ಗೆ ತುಂಬಾ ಎಲ್ಲಾರನ್ನ ಖುಷಿಯಾಗಿ ಮಾತಾಡಿಸ್ತಾ, ಖುಷಿಯಾಗಿ ನಗ್ತಾ ಎಲ್ಲರನ್ನ ಚೆನ್ನಾಗಿ ಮಾತಾಡಿಸಿದ್ರೆ. ಹಂಗಾಗಿ ಒಳ್ಳೆ ಹೆಸರು, ಅದು ಖುಷಿ ಅನ್ನೋದು ಅವ್ರ ಹೆಸರಲ್ಲೇ ಇದೆ. ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ SRK ಟೀಮ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನಮ್ಮ SRK ಟೀಮ್ ಅಲ್ಲಿ. ನಮ್ಮ ಅರುಣ್ ಮತ್ತೆ ಆಕಾಶ್, ಅನು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕನ್ನಡ ಜನತೆಗೆ ಒಂದ್ ಹೇಳೋದೇನಂದ್ರೆ, ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಲೇ ಬಂದು ನೋಡಿ ಅಂತ ಹೇಳ್ತಾ, ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಜಂಬದಿಂದ ಹೇಳ್ಕೊತೀನಿ ನಾನು. ಹಾಗಾಗಿ ಎಲ್ಲರೂ ಹರಸಿ ಹಾರೈಸಿ ಅಂತ ಹೇಳ್ತಾ ನಮ್ಮ ಕನ್ನಡ ಜನತೆಗೆ ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸ್ಕೇಟಿಂಗ್ ಕೃಷ್ಣ ಅವರೇ. ಇನ್ನ ನಮ್ಮ ಕನ್ನಡ ವಿಭಾಗದ ನಮ್ಮ ಕನ್ನಡ ಭಾಷೆಯಲ್ಲಿ ಕಿಡಿಕಾಗಿರ್ಬೇಕು. ಎಲ್ರಿಗೂ ನಮಸ್ಕಾರ. ಸಾರಿ ಲೇಟ್ ಆಗಿದ್ದಕ್ಕೆ. ಸೆಪ್ಟೆಂಬರ್ 2ಕ್ಕೆ ರಿಲೀಸ್ ಆಗ್ತದೆ ಸಿನಿಮಾ. ಆಲ್ರೆಡಿ ನೋಡಿದ್ದೀನಿ. ಫಸ್ಟ್ ಶ್ರೀಕಾಂತ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಮತ್ತೆ ರಂಗಾಯಣ ಪ್ರಸಾದ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ಪ್ರಣಾಮ್ ಸರ್ಗೂ ಕಮ್ಬ್ಯಾಕ್ ಸಿನಿಮಾ.
ಒಳ್ಳೆ ಸಿನಿಮಾ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಳ್ಳೆ ಎಮೋಷನ್ ಇರೋ ಸಿನಿಮಾ. ಸೊ ಆಗಸ್ಟ್ 22 ಬರಬೇಕಾಗಿತ್ತು, ಬಟ್ ಪ್ರಾಬ್ಲಮ್ ಏನಂದ್ರೆ ಎಲ್ಲ ರಶ್ಗಳಿರೋದ್ರಿಂದ ಪ್ಲಸ್ ಬಿಸ್ನೆಸ್ ಬೇರೆ ಆಗ್ತಾ ಇದೆ, ಮಲಯಾಳಂ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ರಿಲೀಸ್ ಮಾಡಬೇಕು ಸೈಮೆಂಟೆನ್ಸ್ ಅಂತ ನಾನು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಪ್ಲಾನ್ ಮಾಡಿ ಡಿಸಿಷನ್ ಮಾಡಿದ್ದು. ಬಟ್ ಸೆಪ್ಟೆಂಬರ್ 12 ಎಲ್ಲ ಚಿತ್ರಮಂದಿರಗಳಲ್ಲಿ ಒಳ್ಳೆ ಥಿಯೇಟರ್, ಒಳ್ಳೆ ಶೋ ಟೈಮಿಂಗ್ಸು ಸಿಗುತ್ತೆ. ಒಂದು ಒಳ್ಳೆ ಕನ್ನಡ ಚಿತ್ರ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಆಮೇಲೆ ರಂಗಾಯಣ ಎರಡನೇ ಕಾಂಬಿನೇಷನ್ ಅಜ್ಞಾತವಾಸಿ ಆದ್ಮೇಲೆ ಮತ್ತೆ ಮಾಡ್ತಾ ಇದ್ದೀನಿ. ನಮ್ಮಿಬ್ಬರು ಕಾಂಬಿನೇಷನ್ ಮತ್ತೆ ಹಿಟ್ ಆಗುತ್ತೆ. ಅದೇ ರೀತಿ ಪ್ರಣಾಮ್ ಸರ್ದು ಒಳ್ಳೆ ಹಿಟ್ ಆಗ್ಬೇಕು ಅಂತ ಕೇಳ್ಕೊಂತೀನಿ. ಜನ ನೋಡಿ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ஹரிஷ் சார். அவர் தான் கன்னடா ஜாஸ்தி வரல, பட் தமிழ். ஹரிஷ் சாரும் நானும் ரொம்ப நாளாக ட்ராவல் பண்ணிகிட்ருக்கேன். இவரோட அண்ணனோட படம் இன்ஸ்பெக்டர் விக்ரம் நான் தான் பண்ணிச்சு. எனக்கு பெரிய ஹிட் ஆச்சு கேரளாவில். அதுக்கப்புறம் தர்மமா படம் நான் தான் பண்ணிச்சு. அந்த ஒரு ப்ரிவியூவில் சாரை பார்த்தும்போது நான் சொல்லிச்சு, சார் ஒரு படம் வரும்போது நான் தான் டிஸ்ட்ரிபியூஷன் சொல்லியாச்சு. அது என் லைஃப்பில் வந்து நல்ல பெரிய விஷயம் வந்துச்சு. இது வேறொரு விஷயமா ஹரி சார் ஸ்டுடியோவில் ஜஸ்ட்டு போகும்போது இவர் ஒரு ஃப்ரேம் பார்த்தேன், அவர் ட்ரைலர் சைடில் ஒரு ஃப்ரேம் பார்த்தேன். சார் இது என்ன படம் சார், உங்களுக்கு செட் ஆகாது, இதில் ஆ್ಯಕ್ಷನ್ ಇಲ್ಲ ಸರ್, ಮತ್ತು ಗ್ಲಾಮರ್ಸ್ ಇದು ಇಲ್ಲ ಸರ್. ಆ್ಯಕ್ಷನು ಗ್ಲಾಮರು ಏನು ಬೇಡ ಸರ್, ಬಟ್ ಸರ್ ಒಂದು ಕತೆ ಇದೆ, ನಮ್ಮದು ಅಪ್ಪ ಮಗ ತಂದೆ ಮಗ ಕಾವ್ಯ. ಓಕೆ ಸರ್, ನೋಡ್ತೀನಿ ಪಿಕ್ಚರು ಟ್ರೈಲರ್ ಎಲ್ಲ ನೋಡ್ತೀನಿ, ಚೆನ್ನಾಗಿತ್ತು. ಆಮೇಲೆ ದ ಬೆಸ್ಟ್ ಟೈಮ್ ಇನ್ ಕನ್ನಡ, ಸೂ ಫ್ರಮ್ ಸೂ ಇನ್ ಕೇರಳ ಇಟ್ಸ್ ಅ ಬ್ಲಾಕ್ ಬಸ್ಟರ್ ಹಿಟ್. ನಾವು ರನ್ನಿಂಗ್ ಆ್ಯಸ್ ಇಟ್ಸ್ ಗೋಯಿಂಗ್ ಫಾರ್ ಅ ಬಿಗ್ ಶೇರ್. ಫಸ್ಟ್ ರೈಟಿಂಗಲ್ಲಿ ಸೂ ಫ್ರಮ್ ಸೋ ಇದೆ. ಅದು ಕತೆ ಬಗ್ಗೆ ಪಿಕ್ಚರ್ ಇದೆ, ಇದು ಆ ಥರ ಕತೆ ಬಗ್ಗೆ ಪಿಕ್ಚರ್ ಇದೆ. ನೋ ಆ್ಯಕ್ಷನ್ ನೀಡ್, ನೋ ಗ್ಲಾಮರ್ ನೀಡ್, ಓನ್ಲಿ ಕತೆ. ಆ ಥರ ಪಿಕ್ಚರು ಈ ನಾನು ಫಸ್ಟು ಕೇರಳ ಥರ ಮಾಡ್ತಾನಂದೆ ಮಲಯಾಳಂ ರಿಲೀಸ್ ಮಾಡಿ ಯೋಚನೆ. ಬಟ್ ವಿ ಪ್ಲ್ಯಾನ್ ಫಾರ್ ವರ್ಲ್ಡ್ ವೈಡ್ ದಿಸ್ ಮೂವಿ ಟು ಅಲಾಂಗ್ ವಿತ್ ಕನ್ನಡ ಇನ್ ಕಮಿಂಗ್ 12th next month. Thank you for a big opportunity. Give me Puradana Films and entire team. Thanks to all. Thank you. ಥ್ಯಾಂಕ್ ಯು ಶಾನ್ ಅವರೇ. ಸೊ ನಮ್ಮ ಒಮ್ಮೆ ಅವರು ಎಲ್ಲರಿಗೂ ನಮಸ್ಕಾರ. ಸಾರಿ ಫಸ್ಟ್ ಆಫ್ ಆಲ್ ಲೇಟ್ ಆಗಿದ್ದಕ್ಕೆ. ಗುಡ್ ಈವ್ನಿಂಗ್ ಸರ್, ಮೀಡಿಯಾ ಅವ್ರಿಗೆ ಎಲ್ರಿಗೂ. ಎಲ್ಲರೂ ನಾವು ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಮಲಯಾಳಮಲ್ಲಿ ಮಾತ್ರ ಫಸ್ಟು ನಾವು ಫೀಲ್ ಗುಡ್ ಮೂವೀಸ್ ಬರ್ತಿತ್ತು ಅಂತ ಹೆಸರುವಾಸಿಯಾಗಿತ್ತು. ಬಟ್ ಈಗ ನಮ್ಮ ಸಿನಿಮಾ ಲೈಕ್ ಈಗ ನಾವು ಮಾತಾಡ್ತಿರೋ ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾನ ಸರ್ ಬಂದಾಗ ಈಗ ಆಲ್ರೆಡಿ ಅವರೆಲ್ಲ ಹೇಳಾಯಿತು, ಮತ್ತೆ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಆಗುತ್ತೆ. ಅವ್ರು ಬಂದು ಟ್ರೈಲರ್ ನೋಡಿ ಈ ಸಿನಿಮಾನ ನಾವು ಮಲಯಾಳದಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿ ಮಾತಾಡಿ ಮತ್ತು ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾವು ಡೇಟ್ ಮುಂದೆ ಹಾಕೋಷ್ಟು ಬೋಲ್ಡ್ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹಾಕಿದ್ದು. ಸೊ ಪ್ರಿಂಟ್ ಪೋಸ್ಟರ್ಸ್ ರಿಲೀಸ್ ಆಗಿ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಹಾಕಿದ್ದಾಗಿತ್ತು. ಸೊ ಇದಾದಮೇಲೆ ತೊಗೊಳ್ಳೋದು ಡಿಸಿಷನ್ಸು, ಕೀ ಪಾಯಿಂಟ್ಸ್ ಎಲ್ಲ ತೊಗೊಳ್ಳೋದಾ ಬೇಡವಾ ಏನು ಅನ್ನೋದೆಲ್ಲ ಆಗಿತ್ತು. ಸೊ ಬಟ್ ಬಿಸ್ನೆಸ್ ಟರ್ಮ್ಸ್ ಎಲ್ಲ ಮಾತಾಡಿ ಆಗೋಷ್ಟು ಕಾನ್ಫಿಡೆನ್ಸು ಶಾನ್ ಸರ್ ಕೊಟ್ಟರು, ಇಲ್ಲ ಮಲಯಾಳಮಲ್ಲಿ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋಣ ಅಂತ ಹೇಳಿ. ಸೊ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸು ಏನಂದರೆ ಲೈಕ್ ಇವಾಗ ನೀವು ನೋಡಿದ ಟ್ರೈಲರ್ ಬಂದು ಒಂದು ಸಣ್ಣ ತುಣುಕಷ್ಟೇ. ಸೊ ಉಳಿದಿದ್ದೆಲ್ಲ ಸಿನಿಮಾ ಅಲ್ಲಿ ಅದರಷ್ಟು 10 times ಎಮೋಷನ್ಸ್ ಇದೆ. ಸೊ ಆಸ್ ಎಲ್ಲರೂ ಹೇಳಿದಾಗೆ ಆ್ಯಕ್ಷನ್ ನಿಜವಾಗ್ಲೂ ಇಲ್ಲ, ಬಟ್ ಎಮೋಷನ್ಸ್ ಇದೆ. ಸೊ ಫ್ಯಾಮಿಲಿ ಡ್ರಾಮಾ ಇದೆ. ಸೊ ನಮ್ಮ ನಮ್ಮಲ್ಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ಏನು ನೋಡ್ತೀವೋ ಎಲ್ಲ ಫ್ಯಾಮಿಲಿಗೂ ನಮ್ಮ ಎಲ್ರಿಗೂ ಕನೆಕ್ಟ್ ಆಗುವಂಥ ಎಲ್ಲ ಎಲಿಮೆಂಟ್ಸು ಇರುವಂಥ ಕಂಟೆಂಟ್ ಇದೆ. ಸೊ ಅದಕ್ಕೆ ಮೀರಿ ಎಲ್ಲರೂ ಮಾತಾಡಿದ್ದಾರೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಅಚ್ಚುಕಟ್ಟಾಗಿ ನೀವು ಹೇಳಿದ್ರು. 2007ರಿಂದ ಇವರ ಜರ್ನಿ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಪ್ರಾರಂಭವಾಗುತ್ತೆ. ಇದಿಷ್ಟು ವರ್ಷಗಳ ಆ ಒಂದು ಅನುಭವಗಳನ್ನ ಒಟ್ಟುಗೂಡಿಸಿ ಪ್ರಪ್ರಥಮ ಬಾರಿಗೆ ನಿರ್ದೇಶಕರಾಗಿ, ಪೂರ್ಣ ಪ್ರಮಾಣದ ನಿರ್ದೇಶಕರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಫ್ರಮ್ ದ ಮೂವಿ ಸನ್ ಆಫ್ ಮುತ್ತಣ್ಣ. ಸೊ ಶ್ರೀಕಾಂತ್ ಹುಣಸೂರ್ ಅವರು. ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗೆಲ್ಲ ಥ್ಯಾಂಕ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದೋಗಿದೆ ಆಲ್ರೆಡಿ, ಎಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟವ್ರೆ ಎಲ್ರಿಗೂ. ನಾನು ಫಸ್ಟು ಪುರಾತನ ಫಿಲಮ್ಸ್ಗೆ ಮತ್ತು ರಘು ಸರ್ಗೆ, ಪ್ರಣಮ್ ಸರ್ಗೆ ಮತ್ತು ಖುಷಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವೇನೇ ಕತೆ ಮಾಡಿದ್ರು ಅದಕ್ಕೆ ಜೀವ ತುಂಬೋರು ಇವರೇ. ಬಟ್ ಕರೆಕ್ಟಾಗಿ
ಚಾಯ್ಸ್ ಮಾಡಿದ್ದೀನಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅಂದರೆ ಆ್ಯಕ್ಚುಲಿ ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಪ್ರಣಮ್ ಸರ್ಗೆ, ಅಪ್ಪ ಮಗ ಪರ್ಫೆಕ್ಟ್ ಆಗಿದೆ ಸ್ಕ್ರೀನಲ್ಲಿ ಅಂತ, ಫ್ರೇಮಲ್ಲೆಲ್ಲ ಹಂಗೆ ಕಾಣಿಸ್ತಾ ಇದ್ರು. ಆಮೇಲೆ ಅಣ್ಣನ ಜೊತೆ ಫಸ್ಟು ರಘು ಸರ್ ಮಾಡಿದ್ರು 6ರಲ್ಲಿ, ಈಗ ನಿಮ್ಮ ಜೊತೆ ಮಾಡ್ತಾ ಇದ್ದಾರೆ, ಬ್ಲಾಕ್ ಬಸ್ಟರ್ ಆಗುತ್ತಿದೆ ಬಸ್ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ. ಈಗ ರಘುವಣ ಆ್ಯಕ್ಚುಲಿ ಈ ಜರ್ನಿ ಶುರು ಆಗೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ರಘುವಣ ಆಲ್ಮೋಸ್ಟ್. ಯಾಕೆಂದ್ರೆ ಅವ್ರಿಲ್ಲ ಅಂದರೆ ನಮಗೆ ಏನೋ ಒಂಥರ, ಈಗ ನಾನು ಖುಷಿದು ಮತ್ತೆ ಪ್ರಣಮ್ ಸರ್ದು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಇಲ್ಲ ಅಂದರೆ ನಮ್ಗೊಂಥರ ಡಿಸಪಾಯಿಂಟ್ ಥರ ಫೀಲ್ ಆಗ್ಬಿಡ್ತಾ ಇತ್ತು. ಆಮೇಲೆ ಇವರಿಬ್ರು ಇಲ್ಲ ಅಂದರೆ ಮೇಡಮ್ ಇಲ್ಲ ಅಂದ್ರೂ ಒಂಥರ ಫೀಲ್, ಆ ಥರ ಒಂದು ಸನ್ ಆಫ್ ಮುತ್ತಣ್ಣ ಒಂದು ಕುಟುಂಬ ಇದ್ದಂಗೆ, ಅದು ಆ ಕುಟುಂಬದ ಥರನೇ ಸಿನಿಮಾನ ಶೂಟ್ ಮಾಡಿದ್ದೀವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನೋಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಸೆಪ್ಟೆಂಬರ್ 12ನೇ ತಾರೀಕು ಆಲ್ರೆಡಿ ಆ್ಯಕ್ಚುಲಿ 22ನೇ ತಾರೀಕು ಸಿನಿಮಾ ರಿಲೀಸ್ ಆಗೋಕ್ಕೆಲ್ಲ ಪ್ಲ್ಯಾನ್ ಆಗಿತ್ತು. ಚೆನ್ನೈಯಲ್ಲಿ ಇದ್ದಾಗ ನನಗೆ ಹರೀಶ್ ಕೊಮ್ಮೆ ಅವರು ಹೇಳಿದ್ರು, ಈ ಥರ ಒಂದು ಡಿಸ್ಟ್ರಿಬ್ಯೂಷನ್ ಕೇಳ್ತಿದ್ದಾರೆ ಅಣ್ಣ, ಬರೀ ಪೋಸ್ಟು ನೋಡ್ಬಿಟ್ಟೆ ಕೇಳ್ತಿದ್ದಾರೆ, ನಮ್ಮ ಆಫೀಸಲ್ಲಿ ಬಂದಿದ್ದಾರೆ, ಒಂದ್ಸಲ ಮಾತಾಡ್ತೀರಾ ಅಂತ. ಮಾತಾಡಾದ್ಮೇಲೆ ಪುರಾತನ ಫಿಲಮ್ಸ್ ಅವ್ರ ಜೊತೆ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ನಾವೇ ಕಾನ್ಫಿಡೆನ್ಸ್ ಆಗಿ ಹೋಗೋಣ 12ನೇ ತಾರೀಕು. ಯಾಕೆಂದರೆ ಈಗ ಚಿತ್ರರಂಗದ ಬೆಳವಣಿಗೆ ನೋಡ್ತಾ ಇದ್ದಾರೆ, ಸೂಫ್ರಮ್ ಶೋ ಇರೋದ್ರಿಂದ ಸೊ ಏನೋ ಒಂದು ಮಿರಾಕಲ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸಲ್ಲಿ 12ನೇ ತಾರೀಕು ಎಲ್ಲ ಕಡೆ ಅಂದರೆ ತೆಲುಗು, ಮಲಯಾಳಂ ಮತ್ತು ಕನ್ನಡ ಅಟ್ ಎ ಟೈಮ್ 3 ಇದರಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ನಾವೇ ನಿರ್ಧಾರ ತೊಗೊಂಡು ಡಿಸಿಷನ್ ತೊಗೊಂಡಿದ್ದು. ಮತ್ತು ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಹರೀಶಣ್ಣ, ನಿಮಗೆ, ಕೃಷ್ಣ, ನಮ್ಮ ಅರುಣ, ಆಕಾಶ, ಇದು ಮೇಯ್ನ್ ಸ್ಟ್ರೆಂತು ನನಗೆ. SRK ಫಿಲಮ್ಸ್ ಏನಿದೆ ಅದನ್ನು ಕಟ್ಟೋದಕ್ಕೆ ಕಾರಣನೇ ಇವರು. ಅವರಿಲ್ಲ ಅಂದರೆ ಆ್ಯಕ್ಚುಲಿ ಅದಿಲ್ಲ, ಆ ಥರದ್ದೊಂದು ಸ್ಟ್ರೆಂತು ನಂದು. ಅವ್ರಿದ್ರೇ ಧೈರ್ಯ. ಈಗ ಅವ್ರು ಯಾರು ಸ್ಟೇಜ್ ಮೇಲೆ ಇಲ್ಲ ಅಂತ ನನಗೂ ಈಗ ಮಾತಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಇದಕ್ಕೆ ಎಲ್ಲ ಜೊತೆಲೇ ಇರ್ತಾರೆ, ಇವತ್ತು ಯಾರು ಇಲ್ಲ ಅಂತೇಳಿ. ಆಮೇಲೆ ರಘು ಸರು, ಪ್ರಣಮ್ ಸರು, ಖುಷಿ, ಸುಧಾ ಬೆಳವಡಿ ಮೇಡಮು, ಮತ್ತು ಗಿರೀಶ್ ಶಿವಣ್ಣ ಅವರು, ನಮ್ಮ ಸುಚೇಂದ್ರ ಪ್ರಸಾದ್ ಸರು, ತಬಲಾ ನಾಣಿಯವರು, ಮತ್ತು ಮಾಸ್ಟರ್ ದೈವಿಕ್ ಅಂತ ಹೊಸವನು ನಮ್ಮ ಹುಡುಗನೇ, ಅಲ್ಲೇ ಇದ್ದಾನೆ, ಓಡಾಡ್ತಿದ್ದಾನೆ, ಯಾರನ್ನ ಕರಿತಾ ಇಲ್ಲ ಮೇಲೆ ಅಂತ ಓಡಾಡ್ತಾ ಇದ್ದಾನೆ ಅನ್ಸುತ್ತೆ. ಬೈಲಿ ಬಾ, ಅವನು ಮಾಡಿದ್ದಾನೆ. ಈಗ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಎಲ್ಲ ಆರ್ಟಿಸ್ಟು, ಮಾಧ್ಯಮ ಮಿತ್ರರು, ನಿರ್ಮಾಪಕರಿಗೆ ಎಲ್ರಿಗೂ ಒಂದೇ ಸಲ ಥ್ಯಾಂಕ್ಸ್ ಹೇಳ್ತಾ, ದಯಮಾಡಿ ಸೆಪ್ಟೆಂಬರ್ 12 ಈ ಸಿನಿಮಾನ ನೋಡಬೇಕು. ದಯವಿಟ್ಟು ನೋಡಿ, ಅರ್ಸಿ ಆಶೀರ್ವದಿಸಿ ಅಂತ ಕೇಳ್ತೀನಿ. ಈಗ ಟ್ರೈಲರ್ ನೋಡಿದ್ರೆ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಎಲ್ಲ ನೆಕ್ಸ್ಟು ಇನ್ನೊಂದು ವಿಷಯ ಹೇಳೋದು ಮರ್ತೋದೆ, ಗಣೇಶನ ಹಬ್ಬಕ್ಕೆ ಮಲಯಾಳಂ ಟ್ರೈಲರ್ ಬರ್ತಾ ಇದೆ. ಫಸ್ಟು ಟೀಸರು, ಆಮೇಲೆ ಟ್ರೈಲರ್, ಅದನ್ನು ಮಲಯಾಳಂಗೆ ಇದು ಮಾಡ್ತಾ ಇದ್ದೀವಿ. ಶಾನ್ ಸರೇ ಮಾಡ್ತಿದ್ದಾರೆ. ಶಾನ್ ಸರ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಚೆನ್ನಾಗಿ ಮಾಡಿಕೊಡಿ. ಇಲ್ಲಿ ನಮ್ಮ ಕುಮಾರಣ್ಣ ನಮಗಂತೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಷ್ಟು ಅವರೇ ಹೇಳಿದ್ದು ಆ್ಯಕ್ಚುಲಿ, ಈಗ ರಿಲೀಸ್ ಬಂದರೆ ಆಲ್ರೆಡಿ ರಜನಿ ಸರ್ದು ಮತ್ತು ಕೂಲಿ ಮತ್ತು ವಾರು ಎಲ್ಲ ಇದ್ದು ಕನ್ನಡ ಚಿತ್ರ ಜಾಸ್ತಿ ಇರೋದ್ರಿಂದ ಬೇಡ, ಎಲ್ಲ 2 ಶೋ ಒಂದೊಂದು ಶೋ ಆಗ್ಬಿಡುತ್ತೆ. 12ನೇ ತಾರೀಕು ಬನ್ನಿ, ನೀವು 4-5 ಶೋ ನಾನು ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಯಾಕೆಂದರೆ ಇದು ಮೇಯ್ನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಸ್ಲೋ ಪಿಕಪ್ಪು, ಒಳ್ಳೇದಾಗುತ್ತೆ ಬನ್ನಿ ಅಂತ ಅಷ್ಟು ಕಾನ್ಫಿಡೆನ್ಸ್ನ ಕೊಟ್ಟರು ಕುಮಾರಣ್ಣ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬೆನ್ನೆಲುಬಾಗಿ ನಿಂತ್ಕೊಂಡು ಸಿನಿಮಾನ ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಇದೇ ನಮ್ಮ ಜೀವ, ಇದೇ ನಮ್ಮ ಜೀವಾಳ, ಅದಕ್ಕೇನೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಮಾಸ್ಟರ್ ದೈವಿಕ್, ನಿನ್ ರೋಲ್ ಹೇಗಿದೆ ಹೇಳು. ರೋಲ್ ಎಲ್ಲ ರಿವೀಲ್ ಮಾಡಿದ್ರೆ ಸಿನಿಮಾ ಕಥೆ ಗೊತ್ತಾಗ್ಬಿಡುತ್ತೆ ಒಂದು. ಆಮೇಲೆ ಅವ್ನು ಇನ್ನೇನೋ ಹೇಳಕ್ ಹೋಗಿ ಏನೋ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ, ದಯವಿಟ್ಟು ಬೇಡ. ಥ್ಯಾಂಕ್ ಯು ಸೋ ಮಚ್. ನೋಡಿ ಮಕ್ಕಳು ಹಂಗೆ ಏನು ಓಡಾಡೋದಿಲ್ಲ. ಓಕೆ, ಖುಷಿ ಆಯ್ತು. ಎನಿ ಕ್ವೆಶ್ಚನ್ಸ್ ಫ್ರಮ್ ದ ಪ್ರೆಸ್ ಅಂಡ್ ಮೀಡಿಯಾ? ಎಲ್ಲ ನಾನೇ ಕೇಳ್ಬಿಟ್ನಾಗ. ರಘುವಣ್ಣ ಕೇಳಿದ್ರೆ ಹೇಳೋದು ಸೆಪ್ಟೆಂಬರ್ 12 ನೋಡ್ಬೇಕಣ್ಣ. ಸಣ್ಣದ ಸೂಚನೆ ಕೊಟ್ಟಿದ್ದೀನಿ, ಒಂದೇ ಚಟಿರ ಬಿದ್ಮೇಲೆ ಆಗದೆ ಇರ್ತಾರ. ನಾನು ತಿರ್ಗಾ ಒಗಟ್ನಂಗೆ ಮಾತಾಡ್ಬೇಕು ನೋಡಿ, ಪಕ್ಕದಲ್ಲಿ ಲುಕ್ ಕೊಡ್ತಾರ. ನನಗೆ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಚಿತ್ರ ಪುರಾತನ ಫಿಲ್ಮ್ಸ್ ಇನ್ ಅಸೋಸಿಯೇಷನ್ ವಿತ್ SRK ಫಿಲ್ಮ್ಸ್ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೀವು ಯಾವ ತರ ಕನ್ನಡ ಚಿತ್ರಕ್ಕೆ ಈಗ ಪ್ರೋತ್ಸಾಹವನ್ನ ನೀಡ್ತಾ ಬರ್ತಾ ಇದ್ದೀರಾ, ಅದೇ ತರ ನಮ್ಮ ಸಿನಿಮಾಗೂ ಕೂಡ ನೀವು ಪ್ರೋತ್ಸಾಹವನ್ನ ನೀಡಿ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾನ ವೀಕ್ಷಿಸಬೇಕಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರ ಒಟ್ಟಿಗೆ ನಿಮ್ಮನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ ಸನ್ ಆಫ್ ಮುತ್ತಣ್ಣ ಚಿತ್ರತಂಡದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಪ್ರೆಸ್ ಅಂಡ್ ಮೀಡಿಯಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಬೆಳಗ್ಗೆಯಿಂದ 2 ಫಿಲ್ಮ್ ನೋಡಿ, ರಿವ್ಯೂ ಬರೆದು, 3 ಫಿಲಮ್ ನೋಡಿ, ರಿವ್ಯೂ ಬರೆದು, ತಿರ್ಗಾ ಇಲ್ಲಿವರೆಗೂ ಈ ಟ್ರಾಫಿಕ್ ಅಲ್ಲಿ ಬಂದು ನಮಗೋಸ್ಕರ ನೀವು ಬಂದಿದ್ದೀರಾ.
ವಿ ಆರ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ದಿಸ್ ಇಸ್ ಅನುಷಾ ಲಕ್ಕಣ್ಣ ಸೈನಿಂಗ್ ಆಫ್. ನಮಸ್ಕಾರ, ಜೈ ಹಿಂದ್. ಅಲ್ಲ ಏನಿಲ್ಲ ಇದಷ್ಟೇ ಟ್ರೇಲರ್